ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಇಸ್ ಯುವರ್ ಶ್ರೇಣಿ ಬಿಬು ಫ್ರಮ್ ಕೂರ್ಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಹೆನ್ನ ಹೇಗೆ ಮಿಕ್ಸ್ ಮಾಡಿ ಅದನ್ನು ಹೇಗೆ ಹೇರ್ಗೆ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮೊದಲಿಗೆ ನಾವು ಅದಕ್ಕೆ ಒಂದು ಲಿಕ್ವಿಡನ್ನು ರೆಡಿ ಮಾಡಬೇಕು. ಅದಕ್ಕೆ ಒಂದು ಪಾತ್ರೆಗೆ ಕರಿ ಲೀವ್ಸ್ ಹಾಕಿ, ಸ್ವಲ್ಪ ಮೆಂತ್ಯ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ, ಒಂದು 1/2 ಟೀ ಸ್ಪೂನಷ್ಟು ಟೀ ಪೌಡರ್, ಅದೇ ಥರ 1/2 ಟೀ ಸ್ಪೂನಷ್ಟು ಕಾಫಿ ಪೌಡರ್, ಇಷ್ಟನ್ನು ಹಾಕಿ ಒಂದು ಗ್ಲಾಸ್ ನೀರನ್ನ ಹಾಕಬೇಕು ಫ್ರೆಂಡ್ಸ್. ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸಿ, ಅದನ್ನು 1 ಗ್ಲಾಸ್ ನೀರಿರೋದನ್ನು ನಾವು ಒಂದು 1/2 ಗ್ಲಾಸ್ ನೀರಿರುವಷ್ಟು ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಸಿ ಅರ್ಧ ಗ್ಲಾಸ್ ಆಗಬೇಕು, ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ನೋಡಿ, ನಾನು ಸ್ಟವ್ ಮೇಲೆ ಇಟ್ಟೆ ಕುದಿಸೋಕ್ಕೆ. ಈಗ ನೋಡಿ, ಕರೆಕ್ಟ್ ಅದು 1/2 ಗ್ಲಾಸ್ ಆಗಿದೆ. ಈಗ ನೋಡಿ, ಚೆನ್ನಾಗಿ ಅದೆಲ್ಲ ಫುಲ್ಲು ಮೆಂತ್ಯದೆಲ್ಲ ಚೆನ್ನಾಗಿ, ಮೆಂತ್ಯ ಕರಿಬೇವು ಎಲ್ಲ ಅದರದ್ದೆಲ್ಲ ರಸ ಏನಿದೆ ಅದೆಲ್ಲ ಚೆನ್ನಾಗಿ ಆ ನೀರಿಗೆ ಬಿಟ್ಕೊಳ್ಳುತ್ತೆ. ಈಗ ನಾನು ಅದನ್ನು ಆಫ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನಮಗೆ ಹೆನ್ನನ್ನು ಕಲಸೋಣ. ಇದು ಬಂದು ನಾನು ಇಂದುಲೇಖದ ಹೆನ್ನ ಯೂಸ್ ಮಾಡ್ತಾ ಇರೋದು. ಅದು ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೀಟ್ರೂಟದ್ದು ರಸ ತೊಗೊಂಡಿದ್ದೀನಿ. ಈಗ ನೋಡಿ, ನಾವು ಆಗಲೇ ಲಿಕ್ವಿಡ್ ರೆಡಿ ಮಾಡಿದ್ವಲ್ಲ, ಅದು ಕರೆಕ್ಟ್ ಹಾಫ್ ಗ್ಲಾಸ್ ಆಗಿದೆ. ಅದನ್ನು ಫಸ್ಟ್ ಅದಕ್ಕೆ ಹಾಕ್ಕೋಬೇಕು. ಈಗ ನೋಡಿ, ಆ ಬೀಟ್ರೂಟು ರಸ ಏನಿದೆ ಅದನ್ನು ತೊಗೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೇನ್ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ ಸೇರಿಸ್ಕೊಳ್ಳೋಕ್ಕೆ. ಅದನ್ನು ನಾನು ಮತ್ತೆ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹೇಗೆ ಮಾಡೋದು, ಹೆನ್ನ ಹೇಗೆ ಮಿಕ್ಸ್ ಮಾಡಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು. ಮಾಮೂಲಾಗಿ ಹೆನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೇಕಾದ್ರೆ ಹೇರ್ ಎಲ್ಲ ತುಂಬ ಡ್ರೈ ಆಗಿರುತ್ತೆ. ಬಟ್ ಹೀಗೆ ನೀವು ಅಪ್ಲೈ ಮಾಡೋದಾದರೆ ಒಂಚೂರು ಡ್ರೈ ಆಗೋದಿಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಇಷ್ಟು ತಿಕ್ಕಾಗಿ ನಾವು ಕಲಿಸ್ಕೊಂಡಿರಬೇಕು. ಇದು ಓವರ್ನೈಟ್ ಆಗಿ ನಾವು ಇಡಬೇಕು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅಥವಾ ನೈಟ್ ನಾವು ಇದನ್ನು ಹಚ್ಕೋಬೋದು ಫ್ರೆಂಡ್ಸ್. ಅಂತ ಹೇಳಿದರೆ, ಈಗ ಇವತ್ತು ನಾನೊಂದು 5 ಗಂಟೆಗೆ ಮಿಕ್ಸ್ ಮಾಡಿದರೆ, ನಾಳೆ ಈವ್ನಿಂಗ್ ಒಂದು 5 ಗಂಟೆಗೆ ನಾನು ಅದನ್ನು ಹಚ್ಕೋಬೋದು. ಅದೇ ಥರ 1 ಡೇ ಫುಲ್ ನೀವು ಇಟ್ಬಿಡಿ. ತುಂಬ ಕಲರ್ ಬರುತ್ತೆ. ನಾವು ಎಷ್ಟು ಇಡ್ತೀವೋ ಅಷ್ಟು ಕಲರ್ ಬರುತ್ತೆ. ಮತ್ತು ಕಬ್ಬಿಣದ ಪಾತ್ರೆ ಇದ್ದರೆ ಮೇನ್ ಅದನ್ನೇ ಯೂಸ್ ಮಾಡಿ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಸ್ಟೀಲ್ ಪಾತ್ರೆನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನಾನು ಅದು ಓವರ್ನೈಟ್ ಫುಲ್ ಇಟ್ಟೆ. ಈಗ ಮಾರನೇ ದಿನ ಮಧ್ಯಾಹ್ನ ನಾನು ಹಾಕ್ತಾಯಿರೋದು. ಈಗ ನೋಡಿ, ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಮೊಟ್ಟೆದು ವೈಟ್ ಯೋಕಿಲ್ಲ, ಯೋಕನ್ನ ತೆಗೆದಿದ್ದೀನಿ. ಒಂದು ಮೊಟ್ಟೆದು ವೈಟನ್ನು ನಾವು ಫುಲ್ಲಾಗಿ ಹಾಕ್ಬೇಕು ಅದಕ್ಕೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಫ್ರೆಂಡ್ಸ್. ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇಷ್ಟು ತಿಕ್ಕಾಗಿರಬೇಕು. ಈಗ ನಾನು ಅದನ್ನು ಅಪ್ಲೈ ಮಾಡಿ ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ನನಗೆ ಮತ್ತಿನ್ನು ಶ್ಯಾಂಪು ಹಾಕೋ ಅವಶ್ಯಕತೆನೂ ಅಷ್ಟು ಸಾಫ್ಟಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.